ಕಳ್ಳತನ ಆಗ್ತದೆ ಗಾಡಿ, ನೊಂದಿ ನಿಮ್ಮ ಹತ್ರ ಸ್ಟೇಷನ್ ಬರ್ತಾರೆ. ನೊಂದು ಬಂದಾಗ ದಯಮಾಡಿ ನಾನು ಹೇಳೋದು, ಒಂದು ದಿನ 2 ದಿನ ನೋಡಿ ಅವ್ರಿಗೆ ಹೇಳಿ, ನೀವು ಯಾವುದೇ ಕಾರಣಕ್ಕೂ ಠಾಣೆಯ ಇನ್ಸ್ಪೆಕ್ಟರ್ಗಳಾಗ್ಲಿ SHO ಆಗಲಿ ಯಾರೇ ಆಗಿರಲಿ, ಹೋಗಿ ರೈಲ್ವೆ ನಿಲ್ದಾಣದಲ್ಲಿ ಹುಡ್ಕಪ್ಪ, ಬಸ್ ನಿಲ್ದಾಣದಲ್ಲಿ ಹುಡ್ಕಪ್ಪ, ಏರ್ಪೋರ್ಟ್ ಹತ್ರ ಹುಡ್ಕಪ್ಪ, ಈ ದಯವಿಟ್ಟು ಇದನ್ನ ಹೇಳ್ಕೊಡುದು. 2 ದಿನ ಹುಡುಕ್ಲಿ ಸವಾರಿಗೆ, ಯಾಕಂದ್ರೆ ನೊಂದು ಬಂದಿರ್ತಾನೆ. ಆಮೇಲೆ ಎಲ್ಲರೂ ಕಡೆ ಕಾಡಿ ಕಳೆದನ ಆದಾಗ ನಮ್ಗೆ ಯಾರು ಇಲ್ಲ, ಅಸಹಾಯಕತೆ. ಅವನು MLA MP ನ ಜ್ಞಾಪಿಸ್ಕೊಳ್ಳಲ್ಲ, ಪೊಲೀಸ್ನ ಜ್ಞಾಪಿಸ್ಕೊಳ್ಳೋದು. ಕಟ್ಟ ಕಡೆ ವ್ಯಕ್ತಿ ಕಳ್ತನ ಆಗಿದ ತಕ್ಷಣ ಏನಾರ ಅಸಹಾಯಕ ಸ್ಥಿತಿಲಿ ಇದ್ದ ತಕ್ಷಣ ಪೊಲೀಸ್ನೇ ನೆನ್ಪು ಮಾಡ್ಕೊಳ್ಳೋದು. ಏನೇ ಸಮಸ್ಯೆ ಬಂದು ದಯಮಾಡಿ ಪೊಲೀಸ್ ಇಲಾಖೆಯಲ್ಲಿ ಹಂಗೆ ಬಂದಾಗ ಕೂಡಲೇ 2 ದಿನ ಕೂಡಲೇ FIR ಮಾಡಿ. FIR ಮಾಡೋ ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ನಿಮ್ಗೆ 3 ಕೊಟ್ಟಿದ್ದಾನೆ ಕಾನೂನಲ್ಲಿ, ಕಾನ್ಸ್ಟಿಟ್ಯೂಷನ್ 3 ಇದೆ. ಈ ಭೂಮಿ ಮೇಲೆ ಹೋಮ್ ಮಿನಿಸ್ಟರ್ಗೂ CMಗೂ ಇಲ್ಲ 3. ಏನು ಅಂದ್ರೆ ABC ಬೇಕು, ಕರೆಕ್ಟ್ ಇದೆಯಾ ಚಾರ್ಜ್ ಶೀಟ್ ಮಾಡಿ. ಸರಿ ಇಲ್ವಾ ನಿಮ್ಮ ಇನ್ವೆಸ್ಟಿಗೇಟ್ ತಪ್ಪಿರುತ್ತೆ, ಬಿ ರಿಪೋರ್ಟ್ ಮಾಡಿ. ನಾಳೆ ಅಲ್ಲಿ ಹುಡುಕಕ್ ಆಗಿಲ್ವಾ, ಸಮಸ್ಯೆ ಆಗ್ತಾ ಎಲ್ಲರ ಕಡೆ ಇಲ್ವಾ, ಸಿ ಮಾಡಿ. ದಯಮಾಡಿ ಈ ABC ನಿಮಗೆ ಕೊಟ್ಟಿರೋದು, ಇನ್ಯಾರಿಗೂ ಕೊಟ್ಟಿಲ್ಲ. ರಾಜಕಾರಣಿ ಕೊಟ್ಟಿದಾರಾ? ಇಲ್ಲ. ಗೃಹ ಮಂತ್ರಿಗಳು, ಇವತ್ತು ಮುಖ್ಯ ಗೃಹ ಮಂತ್ರಿಗಳು ಅವ್ರ ಕೈಲಿ ಕೊಟ್ಟಿದಾರ, CM ಕೊಟ್ಟಿದಾರ, ಪೊಲೀಸ್ಗೆ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್. ದಯಮಾಡಿ ಯಾವುದೇ ನೊಂದ ವ್ಯಕ್ತಿ ನಿಮಗೆ ಕಳ್ಳತನ ಆಯ್ತು ಅಂತ ಬಂದಾಗ ಅವ್ರನ್ನ ಅಲ್ಸಂತ ಕೆಲಸ ಮಾಡಬೇಡಿ. ಕೂಡಲೇ FIR ಮಾಡಿ. ಅವ್ರಿಗೂ FIR ಮಾಡಲು ಕೂಡಲೇ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಅವನು ಚಲನವಲನ ಬಗ್ಗೆ ಮಾಹಿತಿ ಸಿಗುತ್ತೆ, ಎಲ್ಲಾ ಕಡೆ ಮೆಸೇಜ್ ಹೋಗ್ತದೆ. FIR ಮಾಡೋದು ನಿಮ್ಗೆ ಒಳ್ಳೇದು. ಹಂಗಾಗಿ ಸಾರ್ವಜನಿಕರನ್ನ ಅಲಸಂತ ಕೆಲಸ ಯಾವತ್ತು ಮಾಡಬೇಡಿ. ಇದು ಒಂದು ನಾನು DG and IGP ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ. ಕೂಡಲೇ ಈ ವಿಚಾರವಾಗುವ ಸಾಹೇಬರು ಒಂದು ಸುತ್ತೋಲೆ. ಯಾವುದೇ ವಾಹನ ಸವಾರರು ತಮ್ಮ ವಾಹನವನ್ನು ಕಳ್ಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಅದು ಇಮಿಡಿಯೇಟ್ ಆಗಿ FIR ಮಾಡಿ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಅದು ಕೆಲವೊಂದ್ಸಲ ವೆಹಿಕಲ್ಗಳೆಲ್ಲ ಇದು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಪೊಲೀಸರು ಅನೌನ್ಸ್ ಮಾಡಿ ವಾಪಸ್ ಕೊಡ್ತಿದ್ದಾರಲ್ಲ ಸರ್? ಕೊಡ್ತಾರೆ, ಬಟ್ FIR ಮಾಡಬೇಕು. ಅಲ್ಸೋದಂತದ್ದು ಬೇಡ. ಅವನ 1 ತಿಂಗಳಾದ್ರೂ ಅಲ್ಸ್ತಾರೆ, ನೀನು ಹುಡ್ಕೊಂತಾರೆ. ಅವನು ಹುಡುಕಕ್ಕೆ ಅವನು ರೆಡಿ ಇರಲ್ಲ. ಅವನು ಕಳ್ಕೊಂಡಿರೋನು ಅಧಿಕಾರ ಕೆಲವೊಂದ್ಸಲ ಎಲ್ಲೆಲ್ಲೋ ಹೋಗಿ ಹುಡುಕಕ್ಕಾಗಲ್ಲ, ಅದು ಪೊಲೀಸರ ಅಧಿಕಾರ ಇರುತ್ತೆ. ಅದು ಹಂಗಾಗಿ FIR ಮಾಡಿದ್ರೆ ಅದು ನೀವು ಹುಡ್ಕಂತ ಪ್ರಯತ್ನ ಮಾಡಿದಾಗ ಎಲ್ಲ ಕಡೆ ಮೆಸೇಜ್ ಹೋಗ್ತದೆ. ಮೆಸೇಜ್ ಹೋಗ್ತದೆ, ನಿಮ್ಗೆ ಒಳ್ಳೇದು. ಸರಿ ಅಂದ್ರೆ ಹೇಳೋದಲ್ಲ, ಚಾರ್ಜ್ ಶೀಟ್ ಮಾಡಿ, ಇಲ್ಲ ಬಿ ರಿಪೋರ್ಟ್ ಮಾಡಿ, ಸೀಲ್ ಮಾಡಿ. 3 ನಿಮ್ಗೆ ಕೊಟ್ಟಿದೆ ತಾನೆ. ಇದು ಆಗ್ತಾ ಇಲ್ವಾ? ಇದು ಆಗ್ತಾ ಇಲ್ಲ. ದಯಮಾಡಿ ಇದಾಗಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನೀವೇನು ಇಷ್ಟೊಂದೆಲ್ಲ ಮಾತಾಡ್ತೀರಾ, ಏನು ನಿಮ್ಗೂ ಅವ್ರಿಗೂ ಯಾವ ರೀತಿಯ ಸಂಬಂಧ ಸರ್? ನಾನು ಒಂದು ಯಾವಾಗಲೂ ಪೊಲೀಸರ ವಿಚಾರದಲ್ಲೇ ಜಾಸ್ತಿ ಮಾತಾಡ್ತಿರ್ತೀರಿ. ಈ ವಿಚಾರದಲ್ಲಿ ಯಾಕೆ ಮಾತಾಡ್ತೀನಿ ಅಂದ್ರೆ, ನಾನು ರಾಜಕಾರಣದಲ್ಲಿ ಇರೋದ್ರಿಂದ ನೊಂದವರು ಒಂದಷ್ಟು ಜನ ಬರ್ತಾರೆ ನನಗೊಂದು 20 ವರ್ಷದಿಂದ. ನನ್ನ ಅಧಿಕಾರ ಅವಧಿ ಇರಲಿ ಇಲ್ಲದೆ ಇರಲಿ, ನಾನು ರಾಜಕಾರಣದಲ್ಲಿ ಯಾವ್ದಾರ ಅಧಿಕಾರದಲ್ಲಿ ಇಲ್ಲದೆ ಇರಲಿ, ನೊಂದಿರೋರು 20 ವರ್ಷದಿಂದ ಒಡನಾಟ ತುಂಬಾ ಚೆನ್ನಾಗಿದೆ. ಹಂಗಾಗಿ ನಾನು ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು, ನಾನು ಎಂಟ್ರಿಫರ್ ಆಗ್ತಾ ಇರ್ತೀನಿ. ಆಗ ನನಗೆ ತುಂಬಾ ಇಲಾಖೆಯಲ್ಲಿ ಏನಕ್ಕೆ ಕಷ್ಟ ಅಂದಾಗ ನನಗೆ ಹತ್ರ ಬರೋರೆ ಸುಮಾರು ಜನ ಪೊಲೀಸ್ ವಿಚಾರದಲ್ಲಿ. ಯಾಕಂದ್ರೆ ಆ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಇಂಥ ಕಷ್ಟ ಸುಖಗಳನ್ನು ಕೇಳಿ ನನ್ನ ಅನುಭವದ ಮಾತು ಇದು ಅಷ್ಟೇ. ಕರೆಕ್ಟ್. ಯಾಕೆಂದ್ರೆ ಕೆಲವೊಂದ್ಸಲ ಪೊಲೀಸರು ಅವ್ರ ವಾಯ್ಸ್ ರೈಸ್ ಮಾಡೋಕ್ಕಾಗಲ್ಲ. ಅವ್ರು ಇನ್ನೊಬ್ಬರು ನ್ಯಾಯ ಕೊಡ್ಸೋಕೆ ನಿಂತಿದ್ದಾರೆ ನಿಜ, ಬಟ್ ಅವ್ರಿಗೆ ಅನ್ಯಾಯ ಆದಾಗಲೂ ಕೂಡ ಕೆಲವೊಂದ್ಸಲ ಅವರು ದನಿ ಎತ್ತಕ್ಕಾಗಲ್ಲ. ಅವರು ಪೊಲೀಸರ ಮೇಲೆ ದೌರ್ಜನ್ಯ ಆದಾಗ ಅವ್ರು ಎಲ್ಲಿಗೆ ಹೋಗಬೇಕು, ಎಷ್ಟು ಜನ ಹಂಗಾಗಿದೆ. ಕೆಲವೊಂದು ಸ್ಟೇಷನ್ಗಳಲ್ಲೂ ಕೂಡ ಹಂಗಾಗಿದೆ. ಕೆಲವೊಂದು ಸ್ಟೇಷನ್ಗಳಿಗೆ ಕೆಟ್ಟವ್ರು ಹೆಂಗಿರ್ತಾರೋ ಒಳ್ಳೆಯವರು ಕೂಡ ಹಾಗೆ ಇರ್ತಾರೆ. ಕೆಟ್ಟವರು ಪೊಲೀಸ್ ಸ್ಟೇಷನ್ನ ಅಥವಾ ಪೊಲೀಸ್ ವ್ಯಕ್ತಿತ್ವನ ಹಾಳು ಮಾಡೋದಕ್ಕೆ ಹೆಂಗೆ ಕೆಟ್ಟ ಪೊಲೀಸರು ಇದ್ದಾರೋ ಅದನ್ನು ಉಳಿಸ್ಬೇಕು ಅಂತ ಕೆಲಸ ಮಾಡ್ತಿರುವಂಥ ಅದೇ ಸ್ಟೇಷನ್ಲಿರುವಂಥ ಅವರೇ ಕೆಳ ಹಂತದ ಅಧಿಕಾರಿಗಳೇ ಕೆಲಸ ಮಾಡ್ತಿರ್ತಾರೆ. ನನ್ನ ಸ್ಟೇಷನ್ ಇದು, ನನಗೆ ಅನ್ನ ಕೊಟ್ಟಿದ್ದೆ, ನನ್ನ ಫ್ಯಾಮಿಲಿನ ಸಾಕ್ತಾ ಇದೆ, ನನಗೊಂದು ಗೌರವ ಕೊಟ್ಟಿದ್ದೆ ನನ್ನ ಸಮಾಜದಲ್ಲಿ, ನಾನು ಈ ಸ್ಟೇಷನ್ ಹೆಸರನ್ನ, ಈ ಪೊಲೀಸ್ ಹೆಸರನ್ನ ಉಳಿಸ್ಬೇಕು ಅಂತ ಅದೇ ಸ್ಟೇಷನ್ಲಿರುವಂಥವ್ರೆ ಆ ಹೆಸರು ಎತ್ತಿಡಿಯುವಂಥ ಕೆಲಸವನ್ನು ಮಾಡ್ತಾರೆ. ಮೇಲಧಿಕಾರಿ ತಪ್ಪು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಅಸಹಾಯಕರಾಗಿ ಅಂತ ಬೈಕೊಂಡ್ರು ಆ ಹೆಸರು ಎಲ್ಲೋ ಒಂದು ಕಡೆ ಕೆಡಬಾರ್ದು ಅಂತ ನಿಟ್ಟಿನಲ್ಲಿ ನಮ್ಮ ಹತ್ರ ಕೂಡ ನಾವು ಮಾತಾಡಿ ಒಂದಷ್ಟು ಬದಲಾವಣೆ ನೀವು ಕೂಡ ತರ್ಬೋದಲ್ಲ ಸರ್ ಅಂತ ಪೊಲೀಸರು ಕೂಡ ನಮ್ಮ ಜೊತೆ ಕೋರ್ಡಿನೇಟ್ ಮಾತಾಡ್ತಾರೆ. ಹಾಗಾಗಿ ಕೆಲವೊಂದು ವಿಚಾರಗಳು ಸುದ್ದಿಗಳು ಮಾಡಬೇಕಂತಂದ್ರೆ ಆ ಪೊಲೀಸವರೇ ಕೆಲವೊಂದು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನಮಗೆ ಕೆಲವು ಮಫ್ತಿಲ್ ಕೊಟ್ಟಿರ್ತಾರೆ. ಹಾಗಾಗಿ ಇದು ರೈಟ್ ನ್ಯೂಸ್.